ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಈ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ನಿಜವಾಗ್ಲೂ ರಜತ್ ಅವರ ಅಬ್ಬರ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ರಜತ್ ಅವರಿಗೆ ಬಿಗ್ ಬಾಸ್ ಮನೇಲಿ ಟಕ್ಕರ್ ಕೊಡಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ ಬೇರೆ ಬೇರೆ ಸ್ಪರ್ಧಿಗಳು. ಆದ್ರೆ ಗೌತಮಿ ಅವರು ರಜತ್ ಅವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಓಕೆನಾ, ಒಂದು 60 ನಿಮಿಷದಲ್ಲಿ ಬಿಗ್ ಬಾಸ್ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ. ಕ್ಲೀನ್ ಮಾಡಬೇಕು ಅಂದ್ರೆ ಸಹಜವಾಗಿರೋ ಮನೆ ಅಲ್ಲ, ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ಪೇಪರ್ ಗೀಪರ್ ಹಾಕಿ ಸಿಕ್ಕಾಪಟ್ಟೆ ಗಲೀಜ್ ಎಬ್ಸ್ಬಿಟ್ಟಿರ್ತಾರೆ ಬಿಗ್ ಬಾಸ್ನವರು. ಅದನ್ನ ಕ್ಲೀನ್ ಮಾಡಬೇಕು 60 ನಿಮಿಷದಲ್ಲಿ ಮನೆ ಎಲ್ಲ ಸ್ಪರ್ಧಿಗಳು ಅಂತ ಹೇಳಿರ್ತಾರೆ. ರಜತ್ ಅವ್ರ ಮಾತ್ರ ಕಾಲ್ ಮೇಲ್ ಕಾಲ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ತ್ರಿವಿಕ್ರಮ್ ಹೇಳ್ತಾರೆ, ಏನ್ ಗುರು ನೀನೊಬ್ಬ ಕೂತಿರೋದು ನೋಡಿ ನನ್ ನೋಡಕ್ ಆಗ್ತಾ ಇಲ್ಲ ಅಂತಾರೆ. ಅಲ್ಲಿಂದ ಶುರು ಆಗುತ್ತೆ. ಯಾರು ಸ್ಟಾರ್ಟ್ ಮಾಡಿದ್ರು ಗೊತ್ತಿಲ್ಲ, ಯಾಕೆಂದ್ರೆ ಈ ಪ್ರೋಮೋ ಹಾಕುವಾಗ ಏನ್ ಮಾಡ್ಬಿಡ್ತಾರೆ, ಕಟ್ ಮಾಡಿ ಅಲ್ಲಿಂದ ಇಲ್ಲಿ ಇವ್ರು ಅವ್ರಿಗೆ ಹೇಳಿದ್ರೆ ಅವ್ರು ಇವ್ರಿಗೆ ಯಾವಾಗ ಮಾತಾಡಿದ್ರು ಏನು ಸ್ಟಾರ್ಟ್ ಆಯ್ತು ಅದೆಲ್ಲ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ, ಓಕೆನಾ. ಬಟ್ ಗೌತಮಿ ರಜತ್ ಅವ್ರ ನಡುವೆ ಸ್ವಲ್ಪ ಕ್ಲಾಶ್ ಆಗುತ್ತೆ, ಓಕೆನಾ. ಕ್ಲಾಶ್ ಆದಾಗ ಏನಾಗುತ್ತೆ, ಮಾತುಗಳು ಯಾವ್ಯಾವ ರೀತಿ ಬರ್ತವೆ ಅಂದ್ರೆ 12 ವಾರದಿಂದ ಡ್ರಾಮಾ ಮಾಡ್ಕೊಂಡೇ ಬಂದ್ಬಿಟ್ಟೆ ಅಂದ್ಬಿಡ್ತಾರೆ ರಜತ್ ಅವರು. ನೀವು ಇಲ್ಲಿ ಮಾತಾಡ್ಕೊಂಡೇ ಕಾಲ ಕಳೀತಾ ಇಲ್ವಾ ಅಂತ ಹೇಳಿ ಗೌತಮಿ ಅವ್ರು ಹೇಳ್ತಾರೆ. ಫಸ್ಟ್ ಟೈಮ್ ನಾನು ಇನ್ನೊಂದು ಡೈಲಾಗ್ ಹೊಡಿತಾರೆ ರಜತ್ ಅವ್ರ ಡೈಲಾಗ್ಗಳು ಮಾತ್ರ ಒಳ್ಳೆ ಅಲ್ಟಿಮೇಟ್ ಮಾಸ್ ಡೈಲಾಗ್ಗಳು ಇರ್ತಾವೆ ಮಾತ್ರ. ಏನೋ ಒಂಥರ ಮಜಾ ಅಂತೂ ಕೊಡ್ತಾರೆ. ಬಿಗ್ ಬಾಸ್ ಮನೇಲಿ ರಜತ್ ಅವ್ರು ಇದ್ರು ಒಂಥರ ಮಜಾ ಸಿಗುತ್ತೆ, ಓಕೆನಾ. ಹಾಗಾಗಿ ಬಿಗ್ ಬಾಸ್ನವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಜಾಸ್ತಿ ಸ್ಟ್ರಾಂಗ್ ಡೋಸ್ ಅವರಿಗೆ ಕೊಡ್ತಾ ಇಲ್ಲ. ಕಿಚ್ಚ ಸುದೀಪ್ ಅವರಾಗ್ಲಿ ಬಿಗ್ ಬಾಸ್ ಕಡೆಯಿಂದ ಆಗ್ಲಿ ವಾರ್ನಿಂಗು ಸ್ಟ್ರಾಂಗ್ ಆಗಿ ಕೊಡ್ತಾ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಮನೇಲಿ ಮಿಂಗ್ತಾ ಇರೋದೇ ಅವರೇ. ಸಖತ್ತು ಏನ್ ಬಿಗ್ ಬಾಸ್ಗೆ ಏನ್ ಬೇಕೋ ಎಲ್ಲ ಅದನ್ನೇ ಅವರೇ ಕೊಡ್ತಾ ಇದ್ದಾರೆ. ಹಾಗಾಗಿ ಹೀಗೆ ಮುಂದುವರಿಲಿ ಅಂತ ಅವರು ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ರಜತ್ ಅವರು ಅದಕ್ಕೆ ತಕ್ಕಂಗೆ ಇನ್ನೂ ಹೆಚ್ಚಾಗಿ, ಯಾಕೆಂದ್ರೆ ನಿನ್ನೆ ಒಂದು ಮಾತು ಹೇಳ್ತಾರೆ ಅವರು, ಯಾರೇ ನಮ್ಮ ಜೊತೆಗಿರೋಂಥ ಕೋ ಕಂಟೆಸ್ಟೆಂಟ್ಗಳಿಗೆ ಯಾರೇ ನನ್ನಿಂದ ಬೇಜಾರಾಗಿದ್ರೆ, ಹರ್ಟ್ ಆಗಿದ್ರೆ, ನನ್ನ ಯಾವುದೇ ಮಾತಿಂದ ಬೇಜಾರಾಗಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ನಾನಿರೋದೇ ಹಿಂಗೆ, ನೀವು ನನ್ನನ್ನು ಇನ್ನೂ ಕೂಡ ಕೆಣಕ್ತೀರಾ ಅಂದ್ರೆ ಎಲ್ಲರೂ ತಾಯ್ತಾ ಕಟ್ಸ್ಕೊಂಡ್ಬಿಡಿ ಮನೆಯಲ್ಲಿ. ಅದು ಕಿಚ್ಚ ಸುದೀಪ್ ಅವರು ಎದುರುಗಡೆ ಈ ಡೈಲಾಗನ್ನ ಏನೋ ಒಂಥರ ನನ್ನ ಹತ್ರ ನೀವು ಆಟ ಆಡಕ್ ಬರಬೇಡಿ, ಕಿಚ್ಚ ಸುದೀಪ್ ಅವ್ರು ಹೇಳ್ತಾರಲ್ಲ ಸ್ಪರ್ಧಿಗಳಿಗೆ, ಆ ರೀತಿ ಇವರು ಮನೆಯ ಕಂಟೆಸ್ಟೆಂಟ್ಗಳಿಗೆ ಆಕ್ಚುಲಿ ರಜತ್ ಅವರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಟಾಸ್ಕ್ಗಳಲ್ಲಿ ಓಕೆ, ಆಟ ಆಡೋದ್ರಲ್ಲಿ ಓಕೆ, ಬಿಗ್ ಬಾಸ್ ಮನೆ ಪರ್ಫಾರ್ಮೆನ್ಸ್ ಅಲ್ಲಿ ಓಕೆ. ಬಿಗ್ ಬಾಸ್ ಮನೆ ಫಸ್ಟ್ ಇಂದ ಇಲ್ಲಿವರೆಗೂ ಬಂದಿದ್ರೆ ಮಾತ್ರ ನಂಬರ್ 1 ಪ್ಲೇಸ್ ರಜತ್ ಅವರು ಇರ್ತಿದ್ರು ಅಂತ ಹೇಳ್ಬೋದು. ಅದೆಲ್ಲ ಓಕೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಮಾತಲ್ಲಿ ಒಂದ್ ಸ್ವಲ್ಪ ಲಿಮಿಟ್ ಇಲ್ಲ. ಕಿಚ್ಚ ಸುದೀಪ್ ಸರ್ ಇದ್ದಾಗ್ಲೇ ಆ ರೀತಿ ಬೇರೆ ಸ್ಪರ್ಧಿಗಳಿಗೆಲ್ಲ ಆ ರೀತಿ ಟಾಂಗ್ ಕೊಟ್ಟು ಮಾತಾಡೋದು ಎಷ್ಟು ಸರಿ ಅಂತ ನನಗೆ ಅನಿಸ್ತಾ ಇದೆ. ಆದ್ರೂ ಕೂಡ ಓಕೆ ಅಂತ ಹೇಳಿ ಮುಂದೆ ಹೋಗ್ಬಿಡ್ತಾರೆ ಸುದೀಪ್ ಅವರು, ಏನು ಕೂಡ ಹೇಳಲ್ಲ. ಇದೇ ಆಶ್ಚರ್ಯ ಆಗ್ತಾ ಇರೋದು, ಓಕೆನಾ. ಫಸ್ಟ್ ಟೈಮ್ ಒಂದು ಬಕೆಟ್ಗೆ ಇನ್ನೊಂದು ಬಕೆಟ್ ಹಿಡಿತಾ ಇರೋದು ಅಂತ ಅವ್ರು ಬಕೆಟ್ ಹಿಡ್ಕೊಂಡಿರ್ತಾರೆ. ನಿಮ್ಮಂಗೆ ಬಕೆಟ್ ಹಿಡ್ಕೊಂಡು ಆಟ ಆಡಿದ್ರೆ ಆಗಲ್ಲ, ಇಂಡಿವಿಜುವಲ್ ಆಗಿ ಆಟ ತೋರಿಸಿ ಅಂತ ಹೇಳಿ ರಜತ್ ಅವರು ಗೌತಮಿ ಅವರಿಗೆ ಹೇಳ್ತಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಸಾಟರ್ಡೆ ಎಪಿಸೋಡ್ ಅಲ್ಲಿ ರಜತ್ ಅವರಿಗೆ ಫುಲ್ ಕ್ಲಾಸ್ ಇದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ನೋಡಿದ್ರೆ ಧನರಾಜ್ ಅವರಿಗೆ ಕ್ಲಾಸ್ ಇತ್ತು. ಎಲ್ಲೋ ಒಂದ್ ಕಡೆ ನೋಡೋದಕ್ಕೆ ಹೋದ್ರೆ ಧನರಾಜ್ ಅವರು ಪ್ರವೋಕ್ ಮಾಡಿದ್ ನಿಜ, ಇಲ್ಲ ಅಂತಿಲ್ಲ, ಪ್ರವೋಕ್ ಮಾಡಿದ್ರು. ಆದ್ರೂ ಸ್ವಲ್ಪ ಸ್ಟ್ರಾಂಗ್ ಡೋಸು ರಜತ್ ಅವ್ರಿಗೆ ಕೊಡಬೇಕಾಗಿತ್ತು ಬಿಗ್ ಬಾಸ್ ಕಡೆಯಿಂದ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಕೊಡಬೇಕಾಗಿತ್ತು. ಕೊಡದೇ ಇರೋದಕ್ಕೆ ಕಾರಣ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಪದೇ ಬಿಡಿಸಿ ಹೇಳೋದಕ್ಕಾಗಲ್ಲ, ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೋಮೋ ಬಿಡುಗಡೆ ಆಗಿದೆ. ಲಾಸ್ಟಿಗೆ ರಜತ್ ಅವ್ರು ನಡಿ ಅಂತ ಹೇಳ್ತಾರೆ. ನಾನು ಇಲ್ಲಿ ಮನೆಯಿಂದ ಹೋಗಕ್ ಬಂದಿಲ್ಲ, ಹಿಂಗೆ ಅಂತ ಗೌತಮಿ ಅವರು ಫುಲ್ ರೊಚ್ಚಿಗೆದ್ದು ರಜತ್ ಅವರಿಗೆ ರಿಪ್ಲೈ ಕೊಡ್ತಾ ಇದ್ದಾರೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.